ಇವತ್ತು ರಾಜ್ಯದಲ್ಲಿ ಭಾರೀ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. 4 ಜಿಲ್ಲೆಗಳಿಗೆ ರೆಡ್ ಅಲರ್ಟ್, 7 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಹಾಗೂ 19 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ನೀಡಲಾಗಿದೆ. ರೆಡ್ ಹಾಗೂ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿರುವಂತಹ ಜಿಲ್ಲೆಗಳಲ್ಲಿ ವಿಪರೀತ ಗಾಳಿ, ಗುಡುಗು ಸಹಿತ ಮಳೆ ಆಗಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಮಹಾರಾಷ್ಟ್ರ ಭಾಗದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಇತ್ತ ಕೊಯ್ನಾ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರನ್ನ ಹೊರಬಿಡಲಾಗಿದೆ. ಇತ್ತ ರಾಧಾನಗರ ಜಲಾಶಯದಿಂದಲೂ ನೀರನ್ನ ಹೊರಬಿಡಲಾಗಿದೆ. ಕೃಷ್ಣಾ ನದಿ ಮೈದುಂಬಿ ಹರಿತಾ ಇದೆ. ಯಾರೂ ನದಿ ತೀರದ ಪ್ರದೇಶಕ್ಕೆ ತೆರಳದಂತೆ ಎಚ್ಚರಿಕೆಯನ್ನ ವಹಿಸಲಾಗಿದೆ. ಇತ್ತ ಗದಗ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ರಸ್ತೆ ಕೆಸರು ಗದ್ದೆ ತರ ಆಗ್ಬಿಟ್ಟಿದೆ. ಲಕ್ಷ್ಮೇಶ್ವರ ತಾಲೂಕಿನ ಸೂರನಗಿಯಿಂದ ಬೆಳ್ಳಟ್ಟಿವರೆಗೆ ತೆರಳುವಂತ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ರಸ್ತೆ ದುರಸ್ತಿ ಮಾಡೋದಕ್ಕೆ ಗುತ್ತಿಗೆದಾರ ಮಣ್ಣನ್ನು ಹಾಕಿದ್ದು ಈಗ ರಸ್ತೆ ಸಂಪೂರ್ಣವಾಗಿ ಕೆಸರು ಗದ್ದೆ ಆಗ್ಬಿಟ್ಟಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಬೆಳಗಾವಿ ಜಿಲ್ಲೆಯ 9 ತಾಲೂಕುಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ರಜೆಯನ್ನ ಘೋಷಿಸಿ ಡಿಸಿ ಮೊಹಮ್ಮದ್ ರೋಷನ್ ಆದೇಶಿಸಿದ್ದಾರೆ. ಯಾರೂ ನದಿ ತೀರದ ಪ್ರದೇಶಕ್ಕೆ ತೆರಳಬೇಡಿ ಅಂತೇಳಿ ಎಚ್ಚರಿಕೆಯನ್ನು ನೀಡಲಾಗಿದೆ. ಗದಗ ಜಿಲ್ಲೆಯ ನವಿಲು ತೀರ್ಥ ಡ್ಯಾಂನಿಂದ ಮಲಪ್ರಭಾ ನದಿಗೆ ನೀರನ್ನು ರಿಲೀಸ್ ಮಾಡಲಾಗಿದೆ. ಮಲಪ್ರಭಾ ನದಿಗೆ 10,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ನರಗುಂದ ತಾಲೂಕಿನ ಮಲಪ್ರಭಾ ನದಿ ಪಾತ್ರದ ಗ್ರಾಮಗಳಿಗೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇದರಿಂದ ಮಲಪ್ರಭಾ ನದಿ ಪಾತ್ರದ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಯಾದಗಿರಿ ಜಿಲ್ಲೆಯಲ್ಲಿ ವರುಣನ ರೌದ್ರಾವತಾರಕ್ಕೆ ಅಲಿಪುರ ಗ್ರಾಮಕ್ಕೆ ಜಲ ದಿಗ್ಬಂಧನವಾಗಿದೆ. ಕೆರೆ ಭರ್ತಿಯಾಗಿ ಕೋಡಿ ಮೇಲಿಂದ ನೀರು ಹರಿದು ಗ್ರಾಮಕ್ಕೆ ನುಗ್ಗಿಬಿಟ್ಟಿದೆ. 30ಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿವೆ. ಮನೆಯೊಳಗೆ ನೀರು ನುಗ್ಗಿ ದವಸ ಧಾನ್ಯಗಳೆಲ್ಲ ನೀರು ಪಾಲಾಗಿವೆ. ಮತ್ತೊಂದು ಕಡೆ ಚಾಮನಾಳ ಗ್ರಾಮದ ಹಳ್ಳದ ಸೇತುವೆಯೂ ಜಲಾವೃತವಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಗುಡ್ಡ ಕುಸಿತವಾಗಿದೆ. ತರೀಕೆರೆ ತಾಲೂಕಿನ ಕೆಮ್ಮಣ್ಣುಗುಂಡಿಯಲ್ಲಿ ಗುಡ್ಡ ಕುಸಿದು ರಸ್ತೆಗೆ ಬಿದ್ದುಬಿಟ್ಟಿದೆ. ಕೊಂಡೇಖಾನ್ ಸಮೀಪ ಮಣ್ಣು ಕುಸಿದಿದೆ. ಮಣ್ಣು ಕುಸಿದಂತ ಹಿನ್ನೆಲೆಯಲ್ಲಿ ಕೆಸರು ರಸ್ತೆಯಲ್ಲಿ ಪ್ರವಾಸಿಗರ ಟಿಟಿ ವಾಹನ ಕಾರ ಸಿಲುಕಿ ಪರದಾಟ ನಡೆಸಿದ್ರು. ಇನ್ನು ಧಾರಾಕಾರ ಮಳೆಗೆ ಶೃಂಗೇರಿ ಬಳಿಯ ತೆಕ್ಕೂರು ಅನ್ನುವಲ್ಲಿ ಗುಡ್ಡದ ಮಣ್ಣು ರಸ್ತೆಗೆ ಅಡ್ಡಲಾಗಿ ಬಿದ್ದಿದ್ದು ರಸ್ತೆ ಸಂಪರ್ಕ ಬಂದ್ ಆಗಿದೆ. ರಾಜ್ಯದೆಲ್ಲೆಡೆ ಮಳೆ ಅಬ್ಬರ ಜೋರಾಗಿದೆ. ಇತ್ತ ಮಳೆ ಹಿನ್ನೆಲೆಯಲ್ಲಿ ಹಲವು ಜಿಲ್ಲೆಗಳಲ್ಲಿ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಉತ್ತರ ಕನ್ನಡ, ಹಾಸನ ಜಿಲ್ಲೆಯ ಸಕಲೇಶಪುರ, ಅರಕಲಗೂಡು, ಆಲೂರು ತಾಲೂಕು, ಚಿಕ್ಕಮಗಳೂರಿನ ಕಳಸಾ, ಮೂಡಿಗೆರೆ, ಶೃಂಗೇರಿ, ಕೊಪ್ಪ, ಎನ್ಆರ್ಪುರ ತಾಲೂಕು ಹಾಗೂ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನಲ್ಲಿ ಶಾಲೆಗಳಿಗೆ ರಜೆ ನೀಡಲಾಗಿದೆ. ಒಳ ಮೀಸಲಾತಿ ಕುರಿತಂತೆ ಇವತ್ತು ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಶೇಷ ಸಚಿವ ಸಂಪುಟ ಸಭೆ ನಡೆಯಲಿದೆ. ವರದಿಗೆ ಬಲಗೈ ಸಮುದಾಯ ವಿರೋಧದ ನಡುವೆ ಸಿಎಂ ಸಭೆ ನಡೆಸ್ತಾ ಇರುವುದು ಕುತೂಹಲವನ್ನು ಹೆಚ್ಚು ಮಾಡಿದೆ. ಇನ್ನು ವರದಿಯನ್ನ ತಿರಸ್ಕರಿಸುವಂತೆ ದಲಿತ ಬಲಗೈ ಸಮುದಾಯ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದೆ. ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ವಿಚಾರ ಪರ ವಿರೋಧ ಚರ್ಚೆ ಶುರುವಾಗಿದೆ. ವಿಶೇಷ ಸಚಿವ ಸಂಪುಟ ಸಭೆ ಹಿನ್ನೆಲೆಯಲ್ಲಿ ನಿನ್ನೆ ಗೃಹ ಸಚಿವ ಪರಮೇಶ್ವರ್ ನಿವಾಸದಲ್ಲಿ ಮಹತ್ವದ ಸಭೆ ನಡೆಯಿತು. ಎಚ್ಸಿ ಮಹದೇವಪ್ಪ, ಆರ್ಬಿ ತಿಮ್ಮಾಪುರ್, ಶಿವರಾಜ್ ಕಂಗಡಗಿ, ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಪಾಲ್ಗೊಂಡಿದ್ದರು. ಇನ್ನು ಈ ಸಭೆಯಲ್ಲಿ ಯಾವುದೇ ತೀರ್ಮಾನ ಮಾಡಿಲ್ಲ ಅನ್ನೋ ಮಾಹಿತಿ ಇದೆ. ಕಾಂಗ್ರೆಸ್ ಸರ್ಕಾರದ ಪ್ರಮುಖ ಗ್ಯಾರಂಟಿ ಯೋಜನೆಯಾದ ಶಕ್ತಿ ಯೋಜನೆ ಜಗತ್ತಿನಾದ್ಯಂತ ಗಮನವನ್ನು ಸೆಳೆದಿದೆ. ಇದೀಗ ಇದೇ ಯೋಜನೆ ವಿಶ್ವ ದಾಖಲೆಯನ್ನ ನಿರ್ಮಿಸಿದೆ. ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಶಕ್ತಿ ಯೋಜನೆ ಸೇರ್ಪಡೆಯಾಗಿದೆ. ಜೂನ್ 11, 2023ರಿಂದ ಜುಲೈ 25, 2025ರವರೆಗಿನ ಅವಧಿಯಲ್ಲಿ ಈ ಯೋಜನೆ ಅಡಿಯಲ್ಲಿ 500 ಕೋಟಿ 90 ಲಕ್ಷ ಮಹಿಳಾ ಪ್ರಯಾಣಿಕರು ಉಚಿತವಾಗಿ ಪ್ರಯಾಣವನ್ನ ಮಾಡಿದ್ದು ಹೊಸ ಮೈಲುಗಲ್ಲು ಸಾಧಿಸಿದೆ. ಪಬ್ವೊಂದಕ್ಕೆ ನುಗ್ಗಿ ಸಿಸಿಬಿ ಇನ್ಸ್ಪೆಕ್ಟರ್ ಮೋಹನ್ ಕುಮಾರ್ ಕಿರಿಕ್ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಮೈಸೂರಿನ ಚಾಮುಂಡಿ ಬೆಟ್ಟದ ರಸ್ತೆಯ ಜೆಸಿ ನಗರದ ಪಬ್ನಲ್ಲಿ ಗಲಾಟೆ ನಡೆದಿದೆ. ಫುಲ್ ಟೈಟ್ ಆಗಿ ಪಬ್ಗೆ ನುಗ್ಗಿದ ಮೋಹನ್ ಕುಮಾರ್ ಸಿಬ್ಬಂದಿಗೆ ಆವಾಜ್ ಹಾಕಿದ್ದಾರಂತೆ. ಬಿಲ್ ವಿಚಾರದಲ್ಲೂ ಗಲಾಟೆ ಮಾಡಿ ನಾನು ಸಿಸಿಬಿ ಆಫೀಸರ್ ಅಂತ ಧಮಕಿ ಹಾಕಿದ್ದಾರಂತೆ. ಶಾಲಾ ಆವರಣ ಸ್ವಚ್ಛತೆ ಮಾಡುವಂತಹ ವಿಚಾರಕ್ಕೆ ಬಿಜೆಪಿ ಮುಖಂಡ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರೊಬ್ಬರು ಮಹಿಳೆಯರ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಲಿಂಗಶೆಟ್ಟಿಪುರ ಸರ್ಕಾರಿ ಶಾಲೆ ಆವರಣದಲ್ಲಿ ಘಟನೆ ನಡೆದಿದೆ. ಸ್ತ್ರೀ ಶಕ್ತಿ ಸಂಘದ ಅಧ್ಯಕ್ಷೆ ಕೃಷ್ಣವೇಣಿ ಸೇರಿದಂತೆ ಹಲವರ ಮೇಲೆ ಅವಲಗುರ್ಕಿ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಧರ್ಮಸ್ಥಳದಲ್ಲಿ ಶವಗಳ ಶೋಧ ಕಾರ್ಯ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. ನಿನ್ನೆ ಈ ಬಗ್ಗೆ ಸದನಕ್ಕೆ ಮಾಹಿತಿ ನೀಡಿದ ಗೃಹ ಸಚಿವ ಪರಮೇಶ್ವರ್, ಎಫ್ಎಸ್ಎಲ್ ವರದಿ ಬರೋವರೆಗೂ ಶೋಧ ಕಾರ್ಯ ನಡೆಸಲ್ಲ. ಅಸ್ಥಿ ಹಾಗೂ ಮಣ್ಣಿನ ಪರೀಕ್ಷಾ ವರದಿ ಎಫ್ಎಸ್ಎಲ್ನಿಂದ ಬರಲಿ, ಆಮೇಲೆ ಮುಂದಿನ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ರು.
ವಿಧಾನಸಭೆಯಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ತಿದ್ದುಪಡಿ ವಿಧೇಯಕ ಅಂಗೀಕಾರವಾಗಿದೆ. ಹಾಗೆಯೇ ಬಾಲ್ಯ ವಿವಾಹ ನಿಷೇಧ ತಿದ್ದುಪಡಿ ವಿಧೇಯಕಕ್ಕೆ ಅಂಗೀಕಾರವನ್ನು ನೀಡಲಾಗಿದೆ. ಇನ್ನು ಮುಂದೆ ಬಾಲ್ಯರನ್ನ ನಿಶ್ಚಿತಾರ್ಥ ಮಾಡುವುದು ಕಾನೂನು ಪ್ರಕಾರ ಶಿಕ್ಷಾರ್ಹ ಅಪರಾಧ. ಬಾಲ್ಯ ವಿವಾಹ ಸಂಬಂಧ 2023-24ರಲ್ಲಿ 1828 ಪ್ರಕರಣಗಳು ದಾಖಲಾಗಿವೆ. 1154 ಬಾಲ್ಯ ವಿವಾಹಗಳನ್ನು ತಡೆಯಲಾಗಿದೆ ಅಂತ ಹೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದೇವದಾಸಿಗೆ ಜನಿಸಿದ ಮಗು ತನ್ನ ತಂದೆಯನ್ನ ಗುರುತಿಸಲು ಪಿತೃತ್ವ ಹಕ್ಕು ನೀಡುವಂತಹ ವಿಧೇಯಕ ಸದನದಲ್ಲಿ ಅಂಗೀಕಾರವಾಗಿದೆ. ಈ ವಿಧೇಯಕದ ಪ್ರಕಾರ ದೇವದಾಸಿಗೆ ಜನಿಸುವಂತಹ ಮಗುವನ್ನ ಹಿಂದೂ ಧರ್ಮದ ವೈಯಕ್ತಿಕ ಕಾನೂನಿನ ಪ್ರಕಾರ ಕಾನೂನುಬದ್ಧ ಮಗು ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಇಬ್ಬರೂ ಪೋಷಕರ ಆಸ್ತಿಯ ಉತ್ತರಾಧಿಕಾರಿ ಹಾಗೂ ಉತ್ತರಾಧಿಕಾರ ಹೊಂದುವಂತ ಅರ್ಹತೆ ಮಗುಗೆ ಇರುತ್ತೆ. ಉಪರಾಷ್ಟ್ರಪತಿ ಚುನಾವಣೆಗೆ ಹೆಸರು ಸೂಚಿಸಿದ್ದಕ್ಕೆ ಸಿಪಿ ರಾಧಾಕೃಷ್ಣನ್ ಎನ್ಡಿಎ ನಾಯಕರಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ. ನವದೆಹಲಿಯ ಪ್ರಹ್ಲಾದ್ ಜೋಶಿ ನಿವಾಸದಲ್ಲಿ ಧನ್ಯವಾದ ತಿಳಿಸಿದಂತ ರಾಧಾಕೃಷ್ಣನ್ ಭಾವುಕರಾದರು. ನಿನ್ನೆ ಸಂಜೆ ಜೋಶಿ ಮನೆಯಲ್ಲಿ ಎನ್ಡಿಎ ಪ್ರಮುಖ ನಾಯಕರು ಸಭೆ ನಡೆಸಿದ್ರು. ಈ ವೇಳೆ ಧನ್ಯವಾದವನ್ನು ತಿಳಿಸಿದ್ದಾರೆ. ಚುನಾವಣೆ ಮುಗಿಯೋವರೆಗೂ ಜೋಶಿ ಅವರ ನಿವಾಸದಲ್ಲಿ ರಾಧಾಕೃಷ್ಣನ್ ಇರ್ತಾರೆ. ಚಿಕ್ಕಬಳ್ಳಾಪುರದ ನಂದಿ ರಸ್ತೆಯಲ್ಲಿ ಬೈಕ್ ವೀಲಿಂಗ್ ಮಾಡ್ತಾ ಇದ್ದ ಪುಂಡರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಾರ್ವಜನಿಕರು ಓಡಾಡ್ತಾ ಇದ್ರು. ರಸ್ತೆ ಮಧ್ಯೆಯೇ ವೀಲಿಂಗ್ ಮಾಡಿ ಕಿಡಿಗೇಡಿಗಳು ಪುಂಡಾಟವನ್ನ ಮೆರಿತಾ ಇದ್ರು. ಈ ಬಗ್ಗೆ ಬಿರುಸಿನ ಕಾರ್ಯಾಚರಣೆ ನಡೆಸಿದಂತ ನಂದಿ ಗಿರಿಧಾಮ ಪೊಲೀಸರು ಪುಂಡರನ್ನ ಹಾಗೂ ಬೈಕ್ಗಳನ್ನ ವಶಕ್ಕೆ ಪಡೆದು ದಂಡ ವಿಧಿಸಿದ್ದಾರೆ. ಬೆಂಗಳೂರು ನಗರ ವಿವಿಯ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಪ್ರವೇಶಕ್ಕೆ ಅರ್ಜಿ ಸಲ್ಲಿಸುವಂತ ಅಂತಿಮ ಗಡುವನ್ನು ವಿದ್ಯಾರ್ಥಿಗಳು ಮತ್ತು ಪೋಷಕರ ಕೋರಿಕೆಯ ಮೇರೆಗೆ ಆಗಸ್ಟ್ 25ರವರೆಗೆ ವಿಸ್ತರಣೆ ಮಾಡಲಾಗಿದೆ. ದಂಡ ಶುಲ್ಕ ₹250 ಪಾವತಿಸಿ ಆಗಸ್ಟ್ 30ರವರೆಗೆ ಅರ್ಜಿಗಳನ್ನು ಸಲ್ಲಿಕೆ ಮಾಡಬಹುದಾಗಿದೆ. ಆಸಕ್ತ ವಿದ್ಯಾರ್ಥಿಗಳು ಯುಯುಸಿ ಎಂಎಸ್ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಕೆ ಮಾಡಬಹುದು ಅಂತ ಹೇಳಿ ಕುಲ ಸಚಿವರಾದ ನವೀನ್ ಜೋಸೆಫ್ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಕೊಪ್ಪಳದಲ್ಲಿ ಬಿಡಾಡಿ ದನಗಳಿಂದ ನಗರದ ವಾಹನ ಸವಾರಿಗೆ ತೊಂದರೆಯಾಗ್ತಾ ಇದೆ. ಬಿಡಾಡಿ ದನಗಳು ರಸ್ತೆಯಲ್ಲಿ ಹೋಗುವವರ ಮೇಲೆ ದಾಳಿ ಮಾಡ್ತಾ ಇವೆ. ಬಿಡಾಡಿ ದನಗಳನ್ನು ನಿಯಂತ್ರಿಸಬೇಕಾದ ಕೊಪ್ಪಳ ನಗರಸಭೆ ನಿರ್ಲಕ್ಷ್ಯವನ್ನ ವಹಿಸಿದೆ. ಬಿಡಾಡಿ ದನಗಳ ನಿಯಂತ್ರಣ ಕೇವಲ ಮಾಧ್ಯಮಗಳ ಎದುರು ಹೇಳಿಕೆಗಷ್ಟೇ ಸೀಮಿತವಾಗಿರುವ ನಗರಸಭೆ ವಿರುದ್ಧ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಗ್ರಾಮದಲ್ಲಿ ಬಸವಣ್ಣ ದೇವರ ಜಾತ್ರಾ ಮಹೋತ್ಸವ ಸಂಭ್ರಮದಿಂದ ನೆರವೇರಿತು. ಶ್ರಾವಣ ಮಾಸದ ಹಿನ್ನೆಲೆಯಲ್ಲಿ ನಡೆದಂತಹ ಜಾತ್ರಾ ಮಹೋತ್ಸವಕ್ಕೆ ಚನ್ನವೀರ ಸ್ವಾಮಿ ಹಿರೇಮಠ ಶ್ರೀಗಳು ಚಾಲನೆ ಕೊಟ್ಟರು. ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಹರ್ಷೋದ್ಗಾರಗಳೊಂದಿಗೆ ಭಕ್ತರು ತೇರನ್ನು ಎಳೆದು ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥಿಸಿದರು. ಸಾವಿರಾರು ಭಕ್ತರು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಶ್ರಾವಣ ಮಾಸದ ಕಡೆ ಸೋಮವಾರ ಹಿನ್ನೆಲೆಯಲ್ಲಿ ಧಾರವಾಡದ ಉಳವಿ ಚನ್ನಬಸವೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಉಳವಿ ಚನ್ನಬಸವೇಶ್ವರ ದೇವಸ್ಥಾನದ ರಥೋತ್ಸವಕ್ಕೆ ಮುರುಘಾ ಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ಚಾಲನೆಯನ್ನು ಕೊಟ್ಟರು. ನೂರಾರು ಭಕ್ತರು ಭಾಗಿಯಾಗಿ ರಥಕ್ಕೆ ಬಾಳೆಹಣ್ಣು ಉತ್ತತ್ತಿ ಎಸೆದು ತಮ್ಮ ಇಷ್ಟಾರ್ಥ ಈಡೇರಿಸುವಂತೆ ಬೇಡಿಕೊಂಡರು. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ನೂತನ ಚಿತ್ರ ಡ್ಯಾಡ್ ಮೈಸೂರಲ್ಲಿ ಸೆಟ್ಟೇರಿದೆ. ಚಾಮುಂಡಿ ಬೆಟ್ಟದ ನಂದಿ ವಿಗ್ರಹದ ಮುಂದೆ ಗೀತಾ ಶಿವರಾಜ್ ಕುಮಾರ್ ಚಿತ್ರಕ್ಕೆ ಕ್ಲಾಪ್ ಮಾಡಿ ಶುಭ ಕೋರಿದ್ರು. ಇನ್ನು ಚಿತ್ರದ ನಾಯಕಿಯಾಗಿ ಶರ್ಮಿಳಾ ಮಾಂಡ್ರೆ ಅಭಿನಯಿಸ್ತಾ ಇದ್ದು ಇದೇ ಮೊದಲ ಬಾರಿಗೆ ಶಿವಣ್ಣಗೆ ಜೋಡಿಯಾಗಿದ್ದಾರೆ. 1980ರಲ್ಲಿ ತೆಲುಗಿನ ವಂಶವೃಕ್ಷಂ ಅನ್ನೋ ಸಿನಿಮಾದಲ್ಲಿ ಅನಿಲ್ ಕಪೂರ್ ನಟನೆಯನ್ನ ಮಾಡಿದ್ರು. ಅದಾದ್ಮೇಲೆ ಅವರು ಟಾಲಿವುಡ್ನತ್ತ ಮುಖ ಮಾಡಿರಲಿಲ್ಲ. ಇದೀಗ ವೆಂಕಿ ಅಟ್ಲೂರಿ ನಿರ್ದೇಶನದ ಸೂರ್ಯ ನಟನೆಯ ಇನ್ನೂ ಹೆಸರಿಡದ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಈ ಮೂಲಕ 46 ವರ್ಷಗಳ ನಂತರ ತೆಲುಗು ಸಿನಿಮಾಗೆ ಬಂದಿದ್ದಾರೆ. ಚಾವಾ ನಂತರ ಮತ್ತೊಂದು ಬಿಗ್ ಸಿನಿಮಾದಲ್ಲಿ ರಶ್ಮಿಕಾ ನಟಿಸ್ತಾ ಇದ್ದಾರೆ. ಮ್ಯಾಡ್ ಡಾಟ್ ಬ್ಯಾನರ್ನಲ್ಲಿ ಬರ್ತಿರುವಂತಹ ಥಮಾ ಸಿನಿಮಾ ದೀಪಾವಳಿಗೆ ರಿಲೀಸ್ ಆಗಲಿದ್ದು ಇವತ್ತು ಬೆಳಗ್ಗೆ 11:11ಕ್ಕೆ ಇದರ ಟೀಸರ್ ರಿಲೀಸ್ ಆಗಲಿದೆ. ಅಂದಹಾಗೆ ನವಾಜುದ್ದೀನ್ ಸಿದ್ದಿಕಿ ಕೂಡ ಈ ಸಿನಿಮಾದ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಪವಿತ್ರ ಗೌಡ ಕುಟುಂಬದವರಿಗೆ ಸುಪ್ರೀಂ ಕೋರ್ಟ್ ಆದೇಶದ ಎಫೆಕ್ಟ್ ತಟ್ಟಿದೆ. ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳ ಕಟ್ಟುನಿಟ್ಟಿನ ಕ್ರಮದಿಂದ ಜೈಲಿಗೆ ಬಂದಿದ್ದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪವಿತ್ರ ಗೌಡ ತಾಯಿ ಭಾಗ್ಯಮ್ಮ ಪರದಾಡಿದರು. ಜೈಲಲ್ಲಿರೋ ದಾಸನಿಗೆ ಹೊಸ ಟೆನ್ಷನ್. ಸುಪ್ರೀಂ ಆದೇಶ ಎಫೆಕ್ಟ್ ಸಿಗದ ಸ್ಪೆಷಲ್ ಎಂಟ್ರಿ. ಹೊರಗಡೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತಿದ್ದ ನಟ ದರ್ಶನ್ ಜೈಲಿನೊಳಗೆ ನೆಮ್ಮದಿಯನ್ನೇ ಕಳ್ಕೊಂಡಿದ್ದಾರೆ. 4 ಗೋಡೆಯೊಳಗಿನ ಜೀವನ ಬೆರಳೆಣಿಕೆ ದಿನಕ್ಕೆ ಸಾಕಪ್ಪ ಸಾಕು ಅನ್ನುವಂತೆ ಮಾಡಿದೆ. ಪರಪ್ಪನ ಅಗ್ರಹಾರ ಜೈಲು ಸೇರಿರೋ ನಟ ದರ್ಶನ್ ಕೊಂತಲ್ಲೇ ನಿಂತಲ್ಲಿ ಕಣ್ಣೀರು ಹಾಕ್ತಿದ್ದಾನೆ. ಆರೋಪಿಗಳನ್ನ ಭೇಟಿ ಮಾಡೋಕೆ ಕುಟುಂಬಸ್ಥರು ಸಾಮಾನ್ಯರಂತೆ ಕಾದು ಕುಳಿತು ಜೈಲಿನ ಬಳಿ ಹರಸಾಹಸ ಪಟ್ಟರು.
ಈ ಹಿಂದೆ ಸ್ಪೆಷಲ್ ಎಂಟ್ರಿ ಮೂಲಕ ನೇರವಾಗಿ ದರ್ಶನ್ ಮತ್ತು ಪವಿತ್ರ ಗೌಡ ಭೇಟಿ ಮಾಡ್ತಿದ್ದ ಕುಟುಂಬದವರಿಗೆ ಭೇಟಿ ಸಾಧ್ಯವಾಗ್ತಿರ್ಲಿಲ್ಲ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪತಿ ಭೇಟಿಗೆ ಕಾದು ಸಾಮಾನ್ಯರಂತೆ ಎಂಟ್ರಿ ಪಡೆದು ಹಣ್ಣು ಕೊಟ್ಟು ಬಂದ್ರು. ಮಗನ ಬಗ್ಗೆ ವಿಚಾರಿಸಿದ ನಟ ದರ್ಶನ್ ಹೆಚ್ಚು ಹೊತ್ತು ಮಾತನಾಡದೆ ವಾಪಸ್ ತೆರಳಿದ್ರು ಎನ್ನಲಾಗಿದೆ. ಏನು ಮಗಳ ಭೇಟಿಗೆ ಬಂದಿದ್ದ ಪವಿತ್ರ ಗೌಡ ತಾಯಿ ಭಾಗ್ಯಮ್ಮ ಮಧ್ಯಾಹ್ನವೇ ಬಂದಿದ್ರು. ಸಂಜೆ 5 ಗಂಟೆಯವರೆಗೆ ಕಾಯಬೇಕಾಯಿತು. ಕೊನೆಗೆ ವಕೀಲ ನಾರಾಯಣಸ್ವಾಮಿ ಜೊತೆಗೆ ತೆರಳಿ ಮಗಳ ಯೋಗಕ್ಷೇಮ ವಿಚಾರಿಸಿ ವಾಪಸ್ ತೆರಳಿದ್ರು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ದರ್ಶನ್ ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋ ಸಾಧ್ಯತೆ ಇದೆ. ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಜೈಲಾಧಿಕಾರಿಗಳ ಪರವಾಗಿ ಎಸ್ಪಿಪಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ದರ್ಶನ್ ಸೇರಿ 5 ಆರೋಪಿಗಳನ್ನ ಜಾಮೀನು ಪಡೆಯೋ ಮುಂಚೆ ಇದ್ದ ಜೈಲುಗಳಿಗೆ ಶಿಫ್ಟ್ ಮಾಡುವಂತೆ ಮನವಿಯನ್ನ ಮಾಡಿದ್ರು. ಆಕ್ಷೇಪಣೆ ಸಲ್ಲಿಸಲು ಆರೋಪಿಗಳ ಪರ ವಕೀಲರಿಗೆ ಸಮಯಾವಕಾಶ ನೀಡಿ ಆಗಸ್ಟ್ 23ರೊಳಗೆ ಸಲ್ಲಿಸೋಕೆ ಸೂಚನೆ ನೀಡಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಯಿತು. ಈ ಹಿಂದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ರೌಡಿಗಳ ಜೊತೆ ಸಂಪರ್ಕವನ್ನ ಬೆಳೆಸಿ ರಾಜಾತಿಥ್ಯ ಪಡೆದಿದ್ದಕ್ಕೆ ಸಾಕ್ಷಿ ಸಿಕ್ಕಿತ್ತು. ರಾಜಾತಿಥ್ಯ ಫೋಟೋ ವೈರಲ್ ಆದ್ಮೇಲೆ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಜುಗರ ಉಂಟಾಗಿತ್ತು. ಜೈಲಾಧಿಕಾರಿಗಳ ಕಾರ್ಯವೈಖರಿ ಬಗ್ಗೆಯೂ ಆಕ್ಷೇಪ ವ್ಯಕ್ತವಾಗಿತ್ತು. ಹೀಗಾಗಿ ಮುಂಚಿತವಾಗಿಯೇ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡೋಕೆ ಚಿಂತನೆ ನಡೆಸಲಾಗಿದೆ. ಕೋರ್ಟ್ ಅನುಮತಿ ನೀಡಿದ್ರೆ ಬಳ್ಳಾರಿ ಜೈಲಿಗೆ ದರ್ಶನ್ನ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ. ಪವಿತ್ರ ಗೌಡ ಮಾತ್ರ ಜಾಮೀನು ಸಿಗೋವರೆಗೂ ಪರಪ್ಪನ ಅಗ್ರಹಾರದಲ್ಲಿ ಉಳಿದುಕೊಳ್ಳುವ ಸಾಧ್ಯತೆ ಇದೆ. ಒಟ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳು ಜೈಲೊಳಗೆ ಕೊಲೆ ಆರೋಪಿ ದರ್ಶನ್ ಮತ್ತು ಗ್ಯಾಂಗ್ಗೆ ಯಾವ ರೀತಿ ನಡೆಸಿಕೊಳ್ತಿದ್ದಾರೋ ಗೊತ್ತಿಲ್ಲ. ಆದರೆ ಹೊರಗಡೆ ಮಾತ್ರ ಜೈಲಿನ ನಿಯಮದಂತೆ ಟೈಟ್ ಮಾಡಲಾಗಿದೆ. ಆದೂರು ಚಂದ್ರು, ನ್ಯೂಸ್ 18 ಆನೇಕಲ್. ಧರ್ಮಸ್ಥಳ ಕೇಸಲ್ಲಿ ಶವಗಳ ಶೋಧಕ್ಕೆ ಈಗ ಬ್ರೇಕ್ ಅನ್ನ ಹಾಕಲಾಗಿದೆ. ಎಫ್ಎಸ್ಎಲ್ ವರದಿ ಬರೋ ತನಕ ಉತ್ಖನನ ಕಾರ್ಯ ಇಲ್ಲ ಅಂತೇಳಿ ನಿನ್ನೆ ಸದನದಲ್ಲೇ ಗೃಹ ಸಚಿವ ಪರಮೇಶ್ವರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ತಾನು 3 ಸ್ಥಳಗಳನ್ನ ತೋರಿಸ್ತೀನಿ, ಅಲ್ಲಿ ಉತ್ಖನನ ಮಾಡಿ ಅಂತ ಹೇಳಿ ಅನಾಮಿಕ ಎಸ್ಐಟಿ ಮುಂದೆ ಮನವಿಯನ್ನ ಮಾಡಿಕೊಂಡಿದ್ದ. ಆದ್ರೆ ಆತ ಇಲ್ಲಿ ತನಕ ತೋರಿಸಿದಂತ ಜಾಗದಲ್ಲಿ ಮಹತ್ವದ ಸಾಕ್ಷಿಗಳು ಸಿಗದಂತ ಹಿನ್ನೆಲೆಯಲ್ಲಿ ಪರ ವಿರೋಧ ಚರ್ಚೆಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ತೀವ್ರಗೊಂಡಿತ್ತು. ಆ ನಿಟ್ಟಿನಲ್ಲಿ ಸರ್ಕಾರ ಈಗ ಬಹಳ ಯೋಚನೆ ಮಾಡಿ ಬ್ರೇಕ್ ಅನ್ನ ಹಾಕಿದೆ ಸದ್ಯಕ್ಕೆ ಉತ್ಖನನ ಕಾರ್ಯಕ್ಕೆ. ಶವಗಳ ಹೂತಿಟ್ಟ ಆರೋಪದಲ್ಲಿ ಅನಾಮಿಕರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ನಿನ್ನೆ 7 ಗಂಟೆಗಳ ಕಾಲ ಅನಾಮಿಕರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಬುರುಡೆ ತಂದುಕೊಟ್ಟ ಬಗ್ಗೆ ಎಸ್ಐಟಿಗೆ ಮಾಹಿತಿಯನ್ನ ಆತ ಕೊಟ್ಟಿದ್ದಾನೆ. ಅಂದ್ರೆ ಅನಾಮಿಕ ಫಸ್ಟ್ ಡೇ ತಾನು 100 ಶವಗಳನ್ನ ಹೂತಿಟ್ಟಿದ್ದೀನಿ, ಅದಕ್ಕೆ ಸಾಕ್ಷಿ ನೋಡಿ ಒಂದು ಬುರುಡೆ ತಂದಿದ್ದೀನಿ ಅಂತ ಒಂದು ಬುರುಡೆಯನ್ನ ತಗೊಂಡ್ಬಂದಿದ್ದ ಬ್ಯಾಗ್ನಲ್ಲಿ. ಅವತ್ತು ಆ ಅನಾಮಿಕ ತಂದಂತ ಬುರುಡೆ ಯಾರದ್ದು, ಬುರುಡೆ ತಂದು ಕೊಡೋದಕ್ಕೆ ಯಾರಾತನಿಗೆ ಹೇಳಿದ್ರು, ಅನಾಮಿಕ ಇನ್ನಷ್ಟು ಸ್ಥಳಗಳ ಬಗ್ಗೆ ಮಾಹಿತಿ ಏನಾದರೂ ಕೊಡ್ತಾನ, ಹೀಗೆ ಎಲ್ಲ ಆಯಾಮಗಳಲ್ಲೂ ಎಸ್ಐಟಿ ಇವತ್ತು ಕೂಡ ತನಿಖೆಯನ್ನ ಮುಂದುವರಿಸುತ್ತೆ. ಎಸ್ಪಿ ದಯಾಮ ನೇತೃತ್ವದಲ್ಲಿ ದೂರುದಾರನನ್ನ ವಿಚಾರಣೆಗೆ ನೆನ್ನೆನೂ ಒಳಪಡಿಸಲಾಗಿತ್ತು. ಇವತ್ತು ಅದು ಕಂಟಿನ್ಯೂ ಆಗುತ್ತೆ. 1994ರಿಂದ 2014ರವರೆಗಿನ ಘಟನೆಗಳ ಸಂಪೂರ್ಣ ಮಾಹಿತಿಯನ್ನ ಆತನಿಂದ ಸಂಗ್ರಹ ಮಾಡಲಾಗ್ತಾ ಇದೆ. ಎಲ್ಲೆಲ್ಲಿ ಶವಗಳನ್ನ ಹೂತಿಟ್ಟಿದ್ದ ಅನ್ನೋ ಬಗ್ಗೆನೂ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಈ ಬಗ್ಗೆ ರಾಜಕೀಯ ಚರ್ಚೆಗಳು ಕೂಡ ಈ ಪ್ರಕರಣದಲ್ಲಿ ಜೋರಾಗಿ ನಡೀತಾ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಸಾರ್ವಜನಿಕ ವಲಯದಲ್ಲಿ ಪರ ವಿರೋಧ ಚರ್ಚೆಗಳ ಮಧ್ಯದಲ್ಲಿ ಸರ್ಕಾರ ಸದ್ಯಕ್ಕೆ ಉತ್ಖನನ ಕಾರ್ಯಕ್ಕೆ ಬ್ರೇಕ್ ಅನ್ನ ಹಾಕಿದೆ. ಈ ಮಧ್ಯದಲ್ಲಿ ಅನಾಮಿಕ ಈಗ ಎಸ್ಐಟಿ ಮುಂದೆ ಯಾವ ತರ ಮಾಹಿತಿಗಳನ್ನ ಕೊಡ್ತಾ ಹೋಗ್ತಾ ಇದ್ದಾನಂತೆ, ಇವತ್ತಿನ ತನಿಖೆಯ ಹಾದಿ ಯಾವ ತರ ಇರುತ್ತೆ ಮಂಜು? ಎಸ್, ಖಂಡಿತವಾಗ್ಲೂ ಶರ್ಮಿತಾ, ಯಾಕಂದ್ರೆ ಒಂದು ಕಡೆ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡುವಂತ ಉದ್ದೇಶಕ್ಕಾಗಿ ಈ ರೀತಿಯಂತ ಹುನ್ನಾರ ಆಗ್ತಿದೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಇದೇ ಒಂದು ಕಾರಣಕ್ಕೋಸ್ಕರ ಬಿಜೆಪಿ ನಿಯೋಗವು ಕೂಡ ಅಷ್ಟೇ ಧರ್ಮಸ್ಥಳ ಚಲೋ ಅಂತ ಹೇಳಿ ಬಂದಿತ್ತು. ಈಗ ಸರ್ಕಾರ ಕೂಡ ನಿನ್ನೆ ಸದನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು, ಸದ್ಯಕ್ಕೆ ಎಫ್ಎಸ್ಎಲ್ ವರದಿ ಬರೋವರೆಗೂ ಕೂಡ ಅಷ್ಟೇ ನಾವು ಯಾವುದೇ ಉತ್ಖನನ ಕಾರ್ಯವನ್ನ ಮಾಡೋದಿಲ್ಲ ಅನ್ನುವಂಥದ್ದನ್ನ ಕಡಾಖಂಡಿತವಾಗಿ ಹೇಳಿದೆ. ಜೊತೆಗೆ ಮುಂದಿನ ಒಂದು ತನಿಖೆಯನ್ನು ಎಸ್ಐಟಿ ಅಧಿಕಾರಿಗಳು ನಿರ್ಧಾರವನ್ನ ಮಾಡ್ತಾರೆ. ಯಾಕಂದ್ರೆ ನಾವು ಸರ್ಕಾರ ಯಾವುದನ್ನು ಕೂಡ ಅಷ್ಟೇ ಹಸ್ತಕ್ಷೇಪವನ್ನ ಮಾಡೋದಿಲ್ಲ ಅನ್ನುವಂಥದ್ದು ಹೇಳಿದರೆ. ಸದ್ಯದ ಒಂದು ಇನ್ವೆಸ್ಟಿಗೇಷನ್ ಅಂತ ಹೇಳುವಂತದ್ದಾದ್ರೆ ಸದ್ಯಕ್ಕೆ ಅನಾಮಿಕನ್ನ ತೀವ್ರ ವಿಚಾರಣೆಗೆ ಒಳಪಡಿಸ್ತಿರುವಂತದ್ದು. ಯಾಕಂದ್ರೆ ಸಾಕಷ್ಟು ಅನುಮಾನಗಳು ಈ ಒಂದು ಪ್ರಕರಣದಲ್ಲಿ ಮೂಡ್ತಾ ಇದಾವೆ. ಆತ ತೋರಿಸಿದಂತಹ 17 ಪ್ಲೇಸ್ಗಳ ಪೈಕಿ ಕೇವಲ ಒಂದು ಪ್ಲೇಸ್ ನಲ್ಲಿ ಮಾತ್ರ ಒಂದಷ್ಟು ಮೂಳೆಗಳನ್ನು ಸಿಕ್ಕಿರುವಂತದ್ದು ಬಿಟ್ರೆ ಬೇರೆಲ್ಲೂ ಕೂಡ ಯಾವುದೇ ರೀತಿಯಂತಹ ಅವಶೇಷಗಳು ಸಿಕ್ಕಿಲ್ಲ. ಇದನ್ನ ಗಮನಿಸ್ತಾ ಹೋದಂತಹ ವೇಳೆಯಲ್ಲಿ ಸದ್ಯಕ್ಕೆ
ಅನಾಮಿಕನ ಮೇಲೆ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಜೊತೆಗೆ ಆತನ ಹಿಂದೆ ಯಾರಾದ್ರೂ ಇದಾರಾ ಏನು ಅನ್ನುವಂಥದ್ರ ಬಗ್ಗೆ ಕೂಡ ಒಂದಷ್ಟು ಅನುಮಾನಗಳು ಮೂಡ್ತಾ ಇರುವಂತದ್ದು. ಇದೇ ಒಂದು ಕಾರಣಕ್ಕೋಸ್ಕರನೇ ಸದ್ಯಕ್ಕೆ ನಿನ್ನೆ SP ಜಿತೇಂದ್ರ ಕುಮಾರ್ ದಯಾಮ್ ಅವರ ನೇತೃತ್ವದಲ್ಲಿ ವಿಚಾರಣೆಯನ್ನು ಕೂಡ ಮಾಡಲಾಯಿತು. ವಿಚಾರಣೆ ಸಂದರ್ಭದಲ್ಲೂ ಕೂಡ ಒಂದಷ್ಟು ವಿಚಾರಗಳನ್ನ ಆತ ಹೇಳ್ತಾ ಇದ್ದಾನೆ. 1994ರಿಂದ 2014ರವರೆಗೂ ಕೂಡ ತಾನು ಏನೆಲ್ಲ ಶವಗಳನ್ನ ಹೂತಾಕಿದ್ದೆ, ಯಾವ್ಯಾವ ಭಾಗದಲ್ಲಿ ಹೂತಾಕಿದ್ದೆ ಅನ್ನುವಂಥದ್ದು ಹೇಳ್ತಿದ್ದಾನೆ. ಆದ್ರೆ ಆತ ಹೇಳಿರುವಂತಹ ಹೇಳಿಕೆಗಳ ಮೇಲೆ ಸಾಕಷ್ಟು ಅನುಮಾನಗಳು ಮೂಡ್ತಾ ಇರುವಂತದ್ದು. ಇದೇ ಒಂದು ಕಾರಣಕ್ಕೋಸ್ಕರನೇ ಯಾರು ನಿನ್ಗೆ ಡೈರೆಕ್ಷನ್ ಅನ್ನ ಮಾಡ್ತಿದ್ರು, ಎಲ್ಲಿ ಶವವನ್ನ ನೀನ್ ತಗೊಂಡ್ ಬರ್ತಾ ಇದ್ದೆ, ಯಾವ ಒಂದು ಶವವನ್ನ ಹೂತಾಕುವಂತ ಸ್ಥಳವನ್ನ ಮೊದಲೇ ನಿರ್ಧಾರವನ್ನ ಮಾಡಲಾಗಿತ್ತ ಮತ್ತು ಆ ಒಂದು ಸಂದರ್ಭದಲ್ಲಿ ನಿರ್ಧಾರವನ್ನು ಮಾಡಲಾಗ್ತಿತ್ತ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಿರುವಂತದ್ದು. ಒಂದು ವೇಳೆ ಏನಾದ್ರೂ ಅನಾಮಿಕ ವ್ಯಕ್ತಿ ಈ ನನ್ನ ಹಿಂದೆ ಬೇರೆ ಯಾರಾದ್ರೂ ಇದ್ದಾರೆ, ನಮ್ದೇ ಒಂದು ಟೀಮ್ ಇದೆ ಅಂತ ವೇಳೆಯಲ್ಲಿ ಈ ಒಂದು ತನಿಖಾ ಆಯಾಮವೇ ಬದಲಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಸದ್ಯಕ್ಕಂತೂ ಧರ್ಮಸ್ಥಳದಲ್ಲಿ ಯಾವುದೇ ರೀತಿಯಂತ ಉತ್ಖನನ ಇರೋದಿಲ್ಲ ಅನ್ನುವಂಥದ್ದನ್ನ ಕ್ಲಿಯರ್ ಕಟ್ ಆಗಿ ಗೃಹ ಸಚಿವರು ಹೇಳಿದ್ದಾರೆ. ಈ ಒಂದು ಆಯಾಮದಲ್ಲಿ ಇನ್ವೆಸ್ಟಿಗೇಷನ್ SIT ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ FSL ನ ರಿಪೋರ್ಟ್ ನ ಪೆಂಡಿಂಗ್ ಇರುವಂತದ್ದು. ಯಾಕಂದ್ರೆ ಸ್ಪಾಟ್ ನಂಬರ್ 6ರಲ್ಲಿ ಸಿಕ್ಕಂತ ಮೂಳೆಗಳಾಗಿರ್ಬೋದು ಮತ್ತು ಈಗಾಗಲೇ 17 ಸ್ಪಾಟ್ ನಲ್ಲಿ ಆಗದಂತಹ ಮಣ್ಣಿನ ಸ್ಯಾಂಪಲ್ ಆಗಿರ್ಬೋದು, ಇದೆರಡನ್ನು ಕೂಡ ಈಗಾಗಲೇ FSL ಕಳಿಸಿದ್ದಾರೆ. ಮಣ್ಣಿನ ಸ್ಯಾಂಪಲ್ ನ ಪ್ರಮುಖವಾಗಿ ಏನು ಅಂತಂದ್ರೆ, ಮಣ್ಣಿನ ಸ್ಯಾಂಪಲ್ ನಲ್ಲಿ ಈಗ ಕೆಂಪು ಮಣ್ಣಿರುವಂತಹ ಒಂದು ಕಾರಣಕ್ಕೋಸ್ಕರನೇ ಮೂಳೆಗಳಿದ್ರು ಕೂಡ ಅದು ಕರಗಿರುತ್ತೆ ಅನ್ನುವಂಥದ್ದನ್ನ FSL ಅಧಿಕಾರಿಗಳು ಮೇಲ್ನೋಟಕ್ಕೆ ಹೇಳ್ತಿದ್ರೆ. ಒಂದು ವೇಳೆ ಆ ರೀತಿ ಏನಾದ್ರೂ ಮೂಳೆಗಳೇನಾದ್ರೂ ಕೆಂಪು ಮಣ್ಣಲ್ಲಿ ಕರಗಿತ್ತು ಅಂತಂದ್ರೆ ಬಹುತೇಕ FSL ನ ರಿಪೋರ್ಟ್ ನಲ್ಲಿ ಗೊತ್ತಾಗುತ್ತೆ, ಹೌದು ಇಲ್ಲಿ ಮೂಳೆಗಳು ಇದ್ವು, ಅದು ಕರಗಿರುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು. ಒಂದ್ ವೇಳೆ ಏನಾದ್ರೂ ಯಾವುದೇ ಒಂದು ಪ್ಲೇಸ್ ನಲ್ಲಿ ಕೂಡ ಮಣ್ಣಿನ ಅಂಶದಲ್ಲಿ ಯಾವುದೇ ಮೂಳೆಗಳು ಕರಗಿರುವಂತದ್ರ ಬಗ್ಗೆ ಮಾಹಿತಿ ಇಲ್ಲ ಅನ್ನಂತ ವೇಳೆಯಲ್ಲಿ ಬಹುತೇಕ ಮುಂದಿನ ದಿನಗಳಲ್ಲೂ ಕೂಡ ಉತ್ಖನನ ಕಾರ್ಯಕ್ಕೆ ಬ್ರೇಕ್ ಬೀಳುವಂತ ಸಾಧ್ಯತೆ ಇರುವಂತದ್ದು. ಸದ್ಯಕ್ಕೆ FSL ನ ರಿಪೋರ್ಟ್ ನ ಮೇಲೆ ಮುಂದಿನ ಉತ್ಖನನ ಕಾರ್ಯ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಒಂದ್ ವೇಳೆ ಏನಾದ್ರೂ ಯಾವುದೇ FSL ನ ಸ್ಯಾಂಪಲ್ ನಲ್ಲಿ ಹೌದು ಈ ಒಂದು ಪ್ಲೇಸ್ ನಲ್ಲಿ ಶವವನ್ನ ಹೂತಿಕ್ಕಿದ್ರು, ಅದು ಕರಗಿರುವಂತಹದ್ರ ಬಗ್ಗೆ ಏನಾದ್ರೂ ರಿಪೋರ್ಟ್ ಬಂತು ಅಂತಂದ್ರೆ ಉತ್ಖನನ ಕಾರ್ಯ ಇರುತ್ತೆ, ಇಲ್ಲ ಅಂತಂದ್ರೆ ಯಾವುದೇ ರೀತಿಯ ಉತ್ಖನನ ಕಾರ್ಯ ಇರೋದಿಲ್ಲ. ಬದಲಾಗಿ ರಿವರ್ಸ್ ಇನ್ವೆಸ್ಟಿಗೇಷನ್ ಅನ್ನುವಂಥದ್ದು ಈಗಾಗಲೇ ಕಂಟಿನ್ಯೂ ಮಾಡಿರುವಂತದ್ದು. ಸದ್ಯಕ್ಕೆ ದೂರುದಾರನ ತೀವ್ರ ವಿಚಾರಣೆಗೊಳಪಡಿಸ್ತಿದ್ದಾರೆ. ಆತನ ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ನ ಡೀಟೇಲ್ಸ್ ಆಗಿರ್ಬೋದು ಮತ್ತು 2014ರಿಂದ ಆತ ಏನೆಲ್ಲ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದ, ನಿಜವಾಗ್ಲೂ ಆತ ಎಲ್ಲಿದ್ದ, ತಮಿಳುನಾಡಿನಲ್ಲಿದ್ದ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ, ನಿಜವಾಗ್ಲೂ ಆತ ತಮಿಳುನಾಡಿನಲ್ಲಿದ್ದ ಇಲ್ಲ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಆತನ ಹಿನ್ನೆಲೆ ಜೊತೆಗೆ ಆತನ ಜೊತೆ ಯಾರಿದ್ರು ಅನ್ನುವಂಥದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಅನ್ನ ಕಂಟಿನ್ಯೂ ಮಾಡಿರುವಂತದ್ದು. ಶರ್ಮಿತಾ, ಮಂಜಾರಿಯ ಮತ್ತೊಂದ್ ಕಡೆ ಈಗ ಅನಾಮಿಕರನ್ನ ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಹೌದು, ಈಗ ಬೇರೆ ಬೇರೆ ದೂರುದಾರರು ಮುಂದೆ ಬಂದಿದ್ರು, ಆ ವ್ಯಕ್ತಿ ತಮಗೆ ಗೊತ್ತಿದೆ ಮತ್ತೆ ನಮಗೂ ಒಂದಿಷ್ಟು ಜಾಗಗಳು ಗೊತ್ತಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರಿಂದ ಅವರನ್ನು ಈಗ ಇನ್ವೆಸ್ಟಿಗೇಷನ್ ಅಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋ ಬಗ್ಗೆ SITಯ ಮುಂದಿನ ಹಾದಿ ಖಂಡಿತವಾಗ್ಲೂ ಶರ್ಮಿತಾ. ಯಾಕಂದ್ರೆ ಕೇವಲ ಈತ ಒಬ್ನೇ ಅಲ್ಲದೆ ಇನ್ನೊಬ್ಬ ಜಯಂತ್ T ಅನ್ನುವಂತ ವ್ಯಕ್ತಿಯು ಕೂಡ ಈಗಾಗಲೇ ನಾನು ಶವಗಳನ್ನು ಹೂತಿರುವಂತ ವಿಚಾರವಾಗಿಯೂ ಕೂಡ ಒಂದು ದೂರನ್ನ ಕೊಡ್ತಾ ಇದ್ದೀನಿ ಅಂತ ಬಂದಿದ್ದ. ಜೊತೆಗೆ ಆತನೂ ಕೂಡ ಒಂದು ಶವವನ್ನು ಹೂತಾಕ್ತಿರುವಂತದ್ದು ಕಣ್ಣಾರೆ ಕಂಡಿದ್ದೀನಿ ಅಂತ ಹೇಳಿದ. ಇದಾಂತ ಬಳಿಕ ಧರ್ಮಸ್ಥಳದ ಇಬ್ಬರು ವ್ಯಕ್ತಿಗಳು ಕೂಡ ನಾವು ಕೂಡ ಈತ ಶವಗಳನ್ನು ಹೂತಾಕ್ತಿರುವಂತದ್ದು ನೋಡಿದ್ದೀವಿ ಅಂತ ಬಂದಿದ್ದ. ಆದ್ರೆ SIT ಅದಕ್ಕೆ ಯಾವುದಕ್ಕೂ ಕೂಡ ಪ್ರಾಮುಖ್ಯತೆಯನ್ನ ಕೊಡ್ತಿಲ್ಲ. ಬದಲಾಗಿ ಈಗ ಆಗದಿರುವಂತಹ ಜಾಗದಲ್ಲಿ ಹೌದು ಏನಾದ್ರೂ ಮೂಳೆಗಳ ಸಿಕ್ಕಿರುವಂತದ್ದಾಗಿರ್ಬೋದು ಅಥವಾ ಈ ಒಂದು ಜಾಗದಲ್ಲಿ ಶವವನ್ನ ಹೂತಾಕಿದ್ದಾರೆ ಅನ್ನೋದಕ್ಕೆ ಯಾವ್ದಾದ್ರು ಒಂದು ಸಣ್ಣ ಎವಿಡೆನ್ಸ್ ಸಿಕ್ಕಂತ ಬಳಿಕ ಮುಂದಿನ ಒಂದು ಕಾರ್ಯವನ್ನ ಮಾಡೋಣ ಅಂತ ನಿರ್ಧಾರವನ್ನ ಮಾಡಿರುವಂತದ್ದು. ಬಹುತೇಕ ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ದೂರುದಾರನ ವಿಚಾರಣೆ ಮಾಡ್ತಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಅವರನ್ನು ಕೂಡ ಕರೆಸಿ ವಿಚಾರಣೆಯನ್ನ ನಡೆಸಿ ತದನಂತರ ಪಾಯಿಂಟ್ ಗಳನ್ನ ಗುರುತು ಮಾಡಿಕೊಂಡು ಏನು ಉತ್ಖನನ ಮಾಡುವಂತದ್ದು ಅಥವಾ ಬೇಡ ಅನ್ನುವಂಥದ್ರ ಬಗ್ಗೆ SIT ನಿರ್ಧಾರ ಮಾಡುತ್ತೆ. ಶರ್ಮಿತಾ, ಥ್ಯಾಂಕ್ ಯು ಮಂಜಾರಿಯಾ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.